ಏನ್ ಸ್ಟಾಪ್ ಇಲ್ಲ, ಈಜಿ ಐತೆ. ಕಲಿಯುವ ಮನಸ್ಸಿರಬೇಕು. ಹತ್ತಿ ಬಿಡ್ಸಾಕ ಹೋಗಿವಿ ಒಂದೊಂದ್ ಟೈಮ, ಅದು ನೆನಪಿರಬೇಕು. ನಮ್ಮ ತಂದೆ ತಾಯಿಗಳು ಅದೇ ಕೆಲಸ ಮಾಡ್ತಾರ. ನಮಗೆ ಓದ್ಲಿಕ್ಕೆ ಏನಾಗ್ಯದ, ಇವತ್ತಲ್ಲ ನಾಳೆ ನಮಗೆ ಅರ್ಥ ಆಗೇ ಆಗ್ತದ. ನೀವು ತಿಳ್ಕೋಬೇಕು. ನಿಮಗೇನಾದ್ರೂ ಬೇಜಾರ್ ಆಯ್ತಾ ಅಂತಂದ್ರ ಮನೆಯಲ್ಲಿ ನಿನ್ಸ್ಕೋಬೇಕು. ಜಾಸ್ತಿ ಮಾತಾಡುವುದಲ್ಲ, ನಾವು ಏನಾದ್ರೂ ಕೆಲಸ ಮಾಡಿ ತೋರಿಸ್ಬೇಕು. ಓದುತ್ತಾ ನಿಮಗೆ ಗೊತ್ತಾಗ್ತದ. ನಮ್ಮ ಹತ್ತಿರ ಕೆಪಾಸಿಟಿ ಬಟ್ ಮನಸ್ ಮಾಡ್ಬೇಕು, ತಿಳಿದುಕೊಳ್ಳಬೇಕು. ನಿಮ್ಮ ಬುಕ್ಕದಲ್ಲಿ ಯಾವಾಗ್ಲೂ ತಂದೆ ತಾಯಿ ಫೋಟೋ ಇರ್ಬೇಕ್ರಿ. ಪ್ರೀತಿ ಯಾವಾಗಿದ್ರು ನಿಮ್ಮ ತಂದೆ ತಾಯಿ ಮೇಲೆ ಇರ್ಬೇಕು. ತಿಳ್ಕೊಳ್ಳಿ ಮೊದಲ. ನೀವು ಧಾರವಾಡಕ್ಕ ಬರಕ, ಬಿಜಾಪುರಕ್ಕ ಬರಕ, ಬೆಳಗಾವಿಕ ಬರಕ ಯಾರ ರೊಕ್ಕ ಕೊಟ್ಟ ಕಳಿಸ್ತಾರ? ಯಾರು ಹೇಳಿ? ತಂದೆ ತಾಯಿ ಕೊಟ್ಟು ಕಳಿಸ್ತಾರ. ಅದಕ್ಕೆ ತಂದೆ ತಾಯಿ ಡಿಪಿನೇ ನಮ್ಮ ಡಿಪಿ ಆಗಿರ್ಬೇಕು. ಅದು ನಿಮಗೆ ಗೊತ್ತಿರಲಿ. ಅದನ್ನು ತಿಳಿದುಕೊಳ್ಳಿ ಫಸ್ಟ್. ಸುತ್ತಮುತ್ತ ಬರ್ತಾರ ಹೋಗ್ತಾರ, ಆದ್ರೆ ತಂದೆ ತಾಯಿ ಹಾಗಲ್ಲ. ನೀವೇನಾದ್ರೂ ಧಾರವಾಡದಲ್ಲಿ ಇದೀನಿ ಅಂತ ಆಗ್ತಾ, ನಿಮಗೇನಾದ್ರೂ ಹೆಚ್ಚ ಕಮ್ಮಿ ಆಯ್ತು, ಹಾಸ್ಪಿಟಲ್ಕ ಅಡ್ಮಿಟ್ ಆದ್ರೆ ಫಸ್ಟ್ ಓಡಿ ಬರೋದು ತಂದೆ ತಾಯಿಗಳೇ. ಯಾರ್ಯಾರೇ ಬರ್ತಾರ, ಇಲ್ಲಿ ಏನಾಯ್ತು, ಹಂಗ್ಯಾಕ್ ಮಾಡಿದಿ ಅಂತ ಕೇಳಿ ಹೋಗಿ ಬಿಡ್ತಾರ. ತಂದೆ ತಾಯಿಗಳು ಹಗಲು ರಾತ್ರಿ ಕುಂತು ಡಾಕ್ಟರ್ ಹತ್ತಿರ ಕಣ್ಣೀರ ಹಾಕೋದು ಯಾರಪ್ಪ ಅಂತಂದ್ರೆ ತಂದೆ ತಾಯಿಗಳೇ. ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು, ಕರೆಕ್ಟ್ ಆಗಿ ಓದ್ಬೇಕು. ನಿಮ್ಮ ತಂದೆ ತಾಯಿಗಳೇ ನಿಮಗೆ ದೇವ್ರು, ಯಾರು ಕೂಡ ದೇವರಲ್ಲ. ಗಮನದಲ್ಲಿರಲಿ. ಜ್ಯೂಸ್ ಕುಡೀರಿ. ಯಾಕಂತಂದ್ರ ಬಿಸಿಲುಗಾಲ ಹೌದಲ್ಲ, ಯಾ ನಮನಿ ಬಿಸಿಲೈತಿ ಹೌದಲ್ಲ. ಇಂತ ಬಿಸಿಲದಾಗ ಮನೆಯಲ್ಲಿ ತಂದೆ ತಾಯಿಗಳ ಕೆಲಸಕ್ಕೆ ಹೋಗ್ತಾರ. ಅವ್ರಿಗೆ ಎಷ್ಟ ಕಷ್ಟ ಇರ್ತದ. ನಾವುಗಳು ಬಿಸಿಲಿಗೆ ನಡೆದುಕೊಂಡು ಹೋದ್ರೆ ಯಾ ನಮನಿ ಬಿಸಿಲೈತಿಪ್ಪ ಅಂತೀವಿ, ಹೌದಿಲ್ಲ. ಅಂತದ್ರಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹೆಂಗಿರ್ತದ ಯೋಚನೆ ಮಾಡಿ. ಹಲವಾರು ಸಮಸ್ಯೆಗಳಿದಾವ. ಹೇಳ್ತಾ ಕುಂತ್ರೆ ಕೆಲಸ ಆಗೋಲ್ಲ. ಸೊ ಓದ್ರಿ, ಶಾಣಿರಾಗ್ರಿ, ಬುದ್ಧಿವಂತರಾಗ್ರಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತೇನೆ ವಿದ್ಯಾರ್ಥಿಗಳೇ.